ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಪ್ರಧಾನಿ ಮೋದಿ ಅವರು ಪಡೆದುಕೊಂಡಿರುವಂತ ಪ್ರಮುಖ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಬಗ್ಗೆ ಇರುತ್ತೆ ನೋಡ್ರಿ. ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಒಂದು ವಿಡಿಯೋ. ಜೊತೆಯಲ್ಲಿ ಆ ಯಾವ ರೀತಿಯಾಗಿ ಪರೀಕ್ಷೆಯಲ್ಲಿ ಕೇಳಬಹುದಂತ ಸಾಧ್ಯತೆ ಇರುತ್ತೋ ಆ ರೀತಿಯಲ್ಲಿ ಪ್ರಶ್ನೆಗಳಿದ್ದಾವ. ತಪ್ಪದೇ ಕೊನೆವರೆಗೂ ವಿಡಿಯೋನ ನೋಡ್ಕೊಳ್ರಿ. ಓಕೆ, ಯಾಕಪ್ಪ ಅಂತಂದ್ರೆ 35ನೇ ಒಂದು ಪ್ರಶಸ್ತಿಯನ್ನು ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿರುವಂತಹ ಪ್ರಶಸ್ತಿಗಳ ಮೇಲೆ ಕ್ವಶನ್ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ನೋಡ್ಕೊಳ್ರಿ ಎಲ್ಲರೂ. ಓಕೆ, ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಜೊತೆಲಿ ಇದು ನ್ಯೂಸ್ ಅಲ್ಲಿ ಇತ್ತು. ಓಕೆ, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನಾನು ಕ್ವಶನ್ ಕೇಳಿದ್ದೆ. ಅದೇ ಕ್ವಶನ್ ಇದಾಗಿದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ ಏನಂದ್ರೆ, ಜುಲೈ 2026ರಲ್ಲಿ ಇಂಡೋನೇಷ್ಯಾ ದೇಶವು ಪ್ರಧಾನಿ ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ನಾಗರಿಕ ಗೌರವ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಇದು 35ನೇ ಒಂದು ಪ್ರಶಸ್ತಿ ಆಗಿದೆ ನೋಡಿ. ಮೋದಿ ಅವರು ಪಡೆದುಕೊಂಡಿರುವಂತ 35ನೇ ಪ್ರಶಸ್ತಿ. ಇಂದು ಇಂಡೋನೇಷ್ಯಾದು ಇತ್ತೀಚೆಗೆ ಹೋಗಿದ್ರು ಮೋದಿ ಅವರು. ಓಕೆ, ಇದು ಯಾವ್ದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡ್ರಿ? ಆಪ್ಷನ್ಸ್ ಬಿ ನೋಡಿ, ಬಿಟಾಂಗ್ ಅಡಿಪೂರ್ಣ. ಬಿಟಾಂಗ್ ಅಡಿಪೂರ್ಣ ಎಂಬ ಒಂದು ಪ್ರಶಸ್ತಿಯನ್ನು ಇಂಡೋನೇಷ್ಯಾ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ನೋಡ್ರಿ. ಇಂಡೋ ದೇಶದ ಒಂದು ಪ್ರಧಾನಿ ಆಗಿರುವಂತ ಪ್ರಬೋವೋ ಸುಬಿಯಾಂಟೋ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಜುಲೈ 7, 2026ರಂದು ಪ್ರಧಾನಿ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಒಂದು ಗೌರವ ಆಗಿರುವಂತ ಬಿಟಾಂಗ್ ಅಡಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡಲಾಯಿತು. ಈ ಒಂದು ಪ್ರಶಸ್ತಿಯನ್ನು ಈ ಹಿಂದೆ ಜವಾಹರ್ಲಾಲ್ ನೆಹರು ಅವರು ಕೂಡ ಪಡೆದುಕೊಂಡಿದ್ದಾರೆ ನೋಡ್ರಿ. ಓಕೆ, ಯಾವುದು ಬಿಟಾಂಗ್ ಅಡಿಪೂರ್ಣ ಪ್ರಶಸ್ತಿ ಯಾವ ದೇಶದಂತ ಕೇಳಬಹುದು. ಇದು ಯಾವ್ದಂದ್ರೆ ಇಂಡೋನೇಷ್ಯಾ ದೇಶದ್ದಾಗಿದೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಪಡೆದುಕೊಂಡಂತ 35ನೇ ಒಂದು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿ ಆಗಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಇದೇ ರೀತಿಯಾಗಿ ಪ್ರಧಾನಿ ಮೋದಿ ಅವರು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತ ಗೊತ್ತಿರ್ಬೇಕಾಗ್ತದೆ. ಒಂದ್ ಕಡೆ ಒಂದಿಷ್ಟು ಬೇರೆ ರೀತಿಯಲ್ಲಿ ಕೊಡ್ಬೋದು. ಒಂದ್ ಕಡೆ ದೇಶ ಕೊಡ್ತಾರೆ, ಇನ್ನೊಂದ್ ಕಡೆ ಪ್ರಶಸ್ತಿಗಳ ಬಗ್ಗೆ ಕೊಡ್ತಾರ. ಅದಕ್ಕಾಗಿ ಈ ರೀತಿಯಾದಂತ ಒಂದು ವಿಡಿಯೋ ಮಾಡಿದ್ದೀನಿ. ತಪ್ಪದೆ ಕೊನೆವರೆಗೂ ನೋಡಿ. ಜೂನ್ 2026ರಲ್ಲಿ ಸೆಷಲ್ಸ್ ದೇಶವು ಪರಿಸರ ಸಂರಕ್ಷಣೆಗಾಗಿ ಮೋದಿ ಅವರಿಗೆ ನೀಡಿದಂತ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸೆಷಲ್ಸ್ ದೇಶದ ಒಂದು ಪ್ರಶಸ್ತಿ ಯಾವ್ದಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇತ್ತೀಚೆಗೆ ಮೋದಿ ಅವರಿಗೆ ನೀಡಲಾಯಿತು ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹರೈಸನ್ ಅಂತ ನಾವು ಕರಿತೇವೆ. ಈ ಒಂದು ಪ್ರಶಸ್ತಿ ಏನಪ್ಪಾ ಅಂತಂದ್ರೆ ಸೆಷಲ್ಸ್ ದೇಶದ ಒಂದು ಪ್ರಶಸ್ತಿ ಆಗಿದೆ ನೋಡಿ, ಗಾರ್ಡಿಯನ್ ಆಫ್ ದಿ ಬ್ಲೂ ಹರೈಸನ್. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಒಂದು ಅಭಿವೃದ್ಧಿಯಲ್ಲಿ ಪ್ರಧಾನಿ ಮೋದಿ ಅವರ ನಾಯಕತ್ವವನ್ನು ಗುರುತಿಸಿ ಸೆಷಲ್ಸ್ ದೇಶ ಏನ್ ಮಾಡಿದೆ ಅಂದ್ರೆ ಅಲ್ಲಿರುವಂತ ಸರ್ಕಾರ ಗಾರ್ಡಿಯನ್ ಆಫ್ ದಿ ಬ್ಲೂ ಹರೈಸನ್ ಎಂಬ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮೋದಿ ಅವರಿಗೆ. ಇತ್ತೀಚೆಗೆ ನೀಡಿದ್ದಾರೆ ನೋಡ್ರಿ. ಇದು ಕೂಡ ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆ ಇರುತ್ತದೆ. ನೆಕ್ಸ್ಟ್ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮಾರ್ಚ್ 2024ರಲ್ಲಿ ಭೂತಾನ್ ದೇಶವು ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂತ ಕೊಟ್ಟಿದ್ದಾರೆ. ಭೂತಾನ್ ದೇಶ ನೀಡಿದೆ. ಓಕೆ, ಯಾವ ದೇಶಕ್ಕೆ ಹೋದ್ರು ಕೂಡ ಅಲ್ಲಿರುವಂತ ಒಂದು ದೇಶದ ಅವಾರ್ಡ್ ಅನ್ನು ಮೋದಿ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ಇದು 2024ಕ್ಕೆ ಭೂತಾನ್ಗೆ ಭೇಟಿ ನೀಡಿದ್ರು. ಅಲ್ಲಿ ಪಡೆದಂತ ಒಂದು ನಾಗರಿಕ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ, ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತ ನಾವು ಕರಿತೀವಿ. ಈ ಒಂದು ಪ್ರಶಸ್ತಿ ಭೂತಾನ್ ದೇಶ ನೀಡಿದೆ ನೋಡಿ, ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್. ಭೂತಾನ್ನ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂತ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತ ಕರಿತೀವಿ ನೋಡ್ರಿ. ಇದನ್ನು 2024ರಲ್ಲಿ ಮೋದಿ ಅವರು ಭೂತಾನ್ ದೇಶಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಗೌರವವನ್ನು ಪಡೆದಂತ ಮೊದಲ ವಿದೇಶಿ ರಾಷ್ಟ್ರ ಮುಖ್ಯಸ್ಥ ಎಂಬ ಒಂದು ಹೆಗ್ಗಳಿಕೆ ಕೂಡ ಮೋದಿ ಅವರು ಪಾತ್ರರಾಗಿದ್ದಾರೆ ನೋಡ್ರಿ. ಓಕೆ, ಗೌರವ ಒಂದು ಭೂತಾನ್ನ ಒಂದು ಪ್ರಶಸ್ತಿ ಪಡೆದಂತ ಮೊದಲ ವಿದೇಶಿ ರಾಷ್ಟ್ರ ಮುಖ್ಯಸ್ಥ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ ರಷ್ಯಾ ದೇಶವು ಮೋದಿ ಅವರಿಗೆ ಪ್ರದಾನ ಮಾಡಿದಂತ ಅತ್ಯುನ್ನತ ಗೌರವ ಯಾವ್ದಂತ ಕೊಟ್ಟಿದ್ದಾರೆ. ರಷ್ಯಾ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವ್ದಂತ ಇಲ್ಲಿ ನೋಡ್ಬೋದು ನಾವು. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡ್ರಿ. ಆರ್ಡರ್ ಆಫ್ ಸೆಂಟ್ ಆಂಡ್ರೂ ದಿ ಅಪಾಸಲ್ ಅಂತ ಕರಿತಾರ. ಈ ಒಂದು ಪ್ರಶಸ್ತಿ ಯಾವುದು? ರಷ್ಯಾ ದೇಶದಾಗಿದೆ ನೋಡ್ರಿ. ರಷ್ಯಾ ದೇಶದ ಇದು ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದಾಗಿದೆ.
ಆರ್ಡರ್ ಆಫ್ ದಿ ಸೆಂಟ್ ಆಂಡ್ರೂ ದಿ ಅಪಾಸಲ್ ಅಂತ ಕರೀತಾರೆ. ಇದನ್ನು 2024ರಲ್ಲಿ ಮಾಸ್ಕೋದಲ್ಲಿ ಪ್ರದಾನ ಮಾಡಲಾಯಿತು ನೋಡ್ರಿ ಮೋದಿ ಅವರಿಗೆ. ಭಾರತ ರಷ್ಯಾ ಸಂಬಂಧ ವೃದ್ಧಿಗಾಗಿ ಈ ಒಂದು ಗೌರವವನ್ನು ನೀಡಲಾಗಿದೆ. ಮೋದಿ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ರಷ್ಯಾ ದೇಶಕ್ಕೂ ಕೂಡ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಪಡೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಮತ್ತು ಮಿಲಿಟರಿ ಗೌರವ ಆಗಿರುವಂತ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ಪಡೆದ ಮೊದಲ ಭಾರತೀಯ ಪ್ರಧಾನಿ ಯಾರಂತ ಕೊಟ್ಟಿದ್ದಾರೆ. ಫ್ರಾನ್ಸ್ ದೇಶದ ಒಂದು ಪ್ರಶಸ್ತಿ ಆಗಿದೆ ನೋಡ್ರಿ ಇದು. ಓಕೆ, ಮಿಲಿಟರಿ ಗೌರವಕ್ಕಾಗಿ ನೀಡಲಾಗಿದೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ಪ್ರಶಸ್ತಿ. ಇದನ್ನು ಪಡೆದುಕೊಂಡ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಸಿ, ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಫ್ರಾನ್ಸ್ ದೇಶಕ್ಕೆ ಕೂಡ ಭೇಟಿ ನೀಡಿದ್ರು 2023ರಲ್ಲಿ ಭೇಟಿ ನೀಡಿದ್ದಾರೆ. ಫ್ರಾನ್ಸ್ನ ಒಂದು ರಾಷ್ಟ್ರೀಯ ದಿನಾಚರಣೆದಂದು ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಇದು ಫ್ರಾನ್ಸ್ನ ಒಂದು ಅತ್ಯುನ್ನತ ಪ್ರಶಸ್ತಿ ಆಗಿದೆ ನೋಡಿ. ಯಾವ್ದಪ್ಪ ಅಂತಂದ್ರೆ ಗ್ರಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ಪ್ರಶಸ್ತಿ. ಇದು ಫ್ರಾನ್ಸ್ ದೇಶದ ಪ್ರಶಸ್ತಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಈಜಿಪ್ಟ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಈಜಿಪ್ಟ್ ದೇಶಕ್ಕೆ ಸಂಬಂಧಿಸಿದಂತ ಒಂದು ಪ್ರಶಸ್ತಿ ಯಾವ್ದಂತ ಇಲ್ಲಿ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆರ್ಡರ್ ಆಫ್ ದಿ ನೈಲ್ ನೋಡ್ರಿ. ಯಾಕಪ್ಪ ಅಂತಂದ್ರೆ ಆರ್ಡರ್ ಆಫ್ ದಿ ನೈಲ್, ಪ್ರಪಂಚದ ಉದ್ದವಾದಂತ ನದಿ ಯಾವ್ದಪ್ಪ ಅಂತಂದ್ರೆ ನೈಲ್ ನದಿ. ಈಜಿಪ್ಟ್ ದೇಶದಲ್ಲಿ ಇದು ಕಂಡು ಬರ್ತದ. ಆ ಒಂದು ಈಜಿಪ್ಟ್ ದೇಶದ ಒಂದು ಪ್ರಶಸ್ತಿ ಕೂಡ ನೈಲ್ ನದಿ ಅಂತಾನೆ ಬರುತ್ತೆ ನೋಡ್ರಿ. ನೈಲ್ ನಲ್ಲಿ ಬರುತ್ತೆ, ಅಂದ್ರೆ ಆರ್ಡರ್ ಆಫ್ ದಿ ನೈಲ್ ಅಂತ ಕರೀತಾರೆ. ಜೂನ್ 2023ರಲ್ಲಿ ಈಜಿಪ್ಟ್ನ ಪ್ರವಾಸದ ವೇಳೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಆ ಒಂದು ದೇಶದ ಅತ್ಯುನ್ನತ ನಾಗರಿಕ ಗೌರವ ಆಗಿರುವಂತಹ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಆರ್ಡರ್ ಆಫ್ ದಿ ನೈಲ್ ಯಾವುದು? ಈಜಿಪ್ಟ್ ದೇಶಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಅಮೆರಿಕ ಸರ್ಕಾರವು 2020ರಲ್ಲಿ ಮೋದಿ ಅವರಿಗೆ ನೀಡಿದಂತ ಪ್ರತಿಷ್ಠಿತ ಮಿಲಿಟರಿ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಮಿಲಿಟರಿ ಪ್ರಶಸ್ತಿ ನೋಡ್ರಿ, ಮೋದಿ ಅವರಿಗೆ ನೀಡಿದ್ದಾರೆ ಅಮೆರಿಕ ದೇಶ. ಯಾವಾಗಂದ್ರೆ 2020ರಲ್ಲಿ ನೀಡ್ತಾರ. ಈ ಒಂದು ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅನ್ನಿಸ್ತು ನೋಡ್ರಿ, ಲೀಜರ್ ಆಫ್ ಮೆರಿಟ್. ಓಕೆ, ನೋಡೋಣ. ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದು ನೋಡ್ರಿ, ಲೀಜನ್ ಆಫ್ ದಿ ಮೆರಿಟ್ ಅಂತ ಹೇಳ್ತೀವಿ. ಇದು ಅಮೆರಿಕ ದೇಶ ನೀಡಿದೆ, USA ಅಮೆರಿಕ ದೇಶ ನೀಡಿದಂತ ಒಂದು ಪ್ರಶಸ್ತಿ ಆಗಿದೆ. ಮಿಲಿಟರಿ ಒಂದು ಪ್ರಶಸ್ತಿ, ಲೀಜರ್ ಆಫ್ ಒಂದು ಮೆರಿಟ್ ಅಂತ ಕರೀತಾರೆ. ಅಮೆರಿಕ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು 2020ರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಇದನ್ನು ನೀಡಲಾಗುತ್ತದೆ, ಲೀಜರ್ ಆಫ್ ಮೆರಿಟ್ ಪ್ರಶಸ್ತಿ. ಭಾರತ ಅಮೆರಿಕದ ಸಂಬಂಧದ ವೃದ್ಧಿಗಾಗಿ ನೀಡ್ತಾರೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಕ್ಷೇತ್ರದಲ್ಲಿ ನೀಡಿದಂತ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ ಪರಿಸರ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಚಾಂಪಿಯನ್ ಆಫ್ ದಿ ಅರ್ತ್ ಅಂತ ಪ್ರಶಸ್ತಿ ನೀಡ್ತಾ ನೋಡ್ರಿ. UN ಯುನೈಟೆಡ್ ನೇಷನ್ ನೀಡುವಂತ ಒಂದು ಪರಿಸರ ಕ್ಷೇತ್ರದಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಂದ್ರೆ ಚಾಂಪಿಯನ್ ಆಫ್ ದಿ ಅರ್ತ್ ಅಂತ ನಾವು ಕರಿತೇವೆ. ಇದನ್ನು ಕೂಡ ನೀಡಲಾಗಿದೆ. 2018ರಲ್ಲಿ ಸೌರಶಕ್ತಿಯ ಒಂದು ಬಳಕೆಯನ್ನು ಉತ್ತೇಜಿಸುವುದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಆಗಿರುವಂತಹ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ನೀಡಲಾಗಿದೆ. 2018ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಸೌರಶಕ್ತಿ ಬಳಕೆ ಮಾಡೋದು ಯಾವ ರೀತಿ ಬಳಕೆ ಮಾಡ್ಬೇಕಂತ ಇವರು ಹೇಳ್ತಾರ, ಉತ್ತೇಜನ ನೀಡ್ತಾರ. ಅದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರ ನೋಡ್ರಿ. ಯುನೈಟೆಡ್ ನೇಷನ್ UN ಈ ಪ್ರಶಸ್ತಿಯನ್ನು ನೀಡ್ತದ. ನೆಕ್ಸ್ಟ್ ಪ್ರಶ್ನೆ, 2018ರಲ್ಲಿ ಪ್ರಧಾನಿ ಮೋದಿ ಅವರು ಪಡೆದಂತ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಯಾವುದಂತ ಕೊಟ್ಟಿದ್ದಾರೆ. ಮೋದಿ ಅವರು ಪಡೆದಂತ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಯಾವುದು? 2018ದಾಗ ಪಡೆದಾರೆ ಇದು. ಓಕೆ, ಇಲ್ಲಿ ನೋಡಬಹುದು ನಾವು ಮೋದಿ ಅವರು ಒಂದು ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಅನ್ಕೊಂತೀನಿ. ಅಲ್ಲ, ಸಾರಿ, ಆಪ್ಷನ್ ಸಿ ಸರಿಯಾದ ಉತ್ತರ ನೋಡ್ರಿ, ಸಿಯೋಲ್ ಶಾಂತಿ ಪ್ರಶಸ್ತಿ. ಈ ಪ್ರಶಸ್ತಿನ ಮೋದಿ ಅವರು ಪಡೆದುಕೊಂಡದ್ದು. ಇದು ದಕ್ಷಿಣ ಕೊರಿಯಾ ದೇಶ ನೀಡುತ್ತೆ ನೋಡ್ರಿ. ದಕ್ಷಿಣ ಕೊರಿಯಾ ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತದೆ. ಸಿಯೋಲ್ ಶಾಂತಿ ಪ್ರಶಸ್ತಿ ಅಂತ ಕರಿತೇವೆ ನಾವು. ಇದನ್ನು 2018ರಲ್ಲಿ ಮೋದಿ ಅವರಿಗೆ ನೀಡಲಾಗ್ತದೆ. ಆರ್ಥಿಕ ಬೆಳವಣಿಗೆ ಮತ್ತು ವಿಶ್ವ ಶಾಂತಿಗೆ ನೀಡುವಂತ ಕೊಡುಗೆಗಾಗಿ ಇದನ್ನು ನೀಡ್ತಾರ. ಅದು ದಕ್ಷಿಣ ಕೊರಿಯಾ ದೇಶ, ಸಿಯೋಲ್ ಶಾಂತಿ ಪ್ರಶಸ್ತಿ. ನೆಕ್ಸ್ಟ್, ಸಂಯುಕ್ತ ಅರಬ್ ಸಂಸ್ಥಾನವು ನೀಡುವಂತಹ ಅತ್ಯುನ್ನತ ನಾಗರಿಕ ಗೌರವ ಯಾವುದಂತ ಕೊಟ್ಟಿದ್ದಾರೆ. UAE
UAE ದೇಶ ನೀಡುವಂತ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಮೋದಿ ಅವರು ಭೇಟಿಯ ವೇಳೆಯಲ್ಲಿ ಪಡೆದುಕೊಂಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಡರ್ ಆಫ್ ದಿ ಜಾಯದ್ ಅಂತ ನಾವು ಕರಿತೀವಿ. ಆರ್ಡರ್ ಆಫ್ ಜಾಯದ್ ಪ್ರಶಸ್ತಿ UAE ದೇಶ ನೀಡುತ್ತದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ನಾವು ಕರಿತೀವಿ. 2019ರಲ್ಲಿ UAE ದೇಶಕ್ಕೆ ಮೋದಿ ಅವರು ಹೋಗಿರ್ತಾರ ಅಂತ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ನೋಡಿ, ಆರ್ಡರ್ ಆಫ್ ದಿ ಜಾಯದ್ ಪ್ರಶಸ್ತಿ. ಇದು UAE ದೇಶದಾಗಿದೆ. ಗೊತ್ತಿರ್ಬೇಕಾತ್ ನೋಡಿ ಸ್ನೇಹಿತರೆ, ಯಾವ ದೇಶದ್ದು ಯಾವ ಪ್ರಶಸ್ತಿ ಅಂತ ಗೊತ್ತಿರ್ಬೇಕಾದ. ಒಂದೇಶಿ ಬೇರೆ ರೀತಿಯಲ್ಲಿ ಕೇಳಬಹುದು ಅಥವಾ ಹೇಳಿಕೆ ರೂಪದ ಪ್ರಶಸ್ತಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ನೋಡ್ರಿ. ನೆಕ್ಸ್ಟ್, ಪಪುವಾ ನ್ಯೂ ಗಿನಿಯಾ ದೇಶವು 2023ರಲ್ಲಿ ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ಗೌರವ ಯಾವುದಂತ ಕೊಟ್ಟಿದ್ದಾರೆ. ಪಪುವಾ ನ್ಯೂ ಗಿನಿಯಾ ದೇಶದ ಪ್ರಶಸ್ತಿ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗ್ರ್ಯಾಂಡ್ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋಹೋ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೋಡಿ. ಪಪುವಾ ನ್ಯೂ ಗಿನಿಯಾ ದೇಶ ನೀಡುತ್ತದೆ ಈ ಒಂದು ಪ್ರಶಸ್ತಿ. ಓಕೆ, ಪ್ರಶಸ್ತಿ ಯಾವುದು? ಗ್ರ್ಯಾಂಡ್ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋಹೋ ಅಂತ ಕರೀತಾರೆ. ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಏಕತೆಗಾಗಿ ಶ್ರಮಿಸಿದ ಕಾರಣ 2023ರಲ್ಲಿ ಪಪುವಾ ನ್ಯೂ ಗಿನಿಯಾ ತನ್ನ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಗ್ರ್ಯಾಂಡ್ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋಹೋ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುತ್ತದೆ. 2023ರಲ್ಲಿ ಪಪುವಾ ನ್ಯೂ ಗಿನಿಯಾ ಈ ದೇಶದ ಪ್ರಶಸ್ತಿ ಇದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಫಿಜಿ ದೇಶವು ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ಗೌರವ ಹೆಸರೇನಂತ ಕೊಟ್ಟಿದ್ದಾರೆ. ಅಂದ್ರೆ ಫಿಜಿ ದೇಶ ಇತ್ತೀಚೆಗೆ ಅದು ಕೂಡ ನೀಡಿತು. ಫಿಜಿ ದೇಶದ ಒಂದು ಪ್ರಶಸ್ತಿ ಯಾವುದಂತ ಕೇಳಾರೆ. ಇದಕ್ಕೆ ಸರಿಯಾದ ಉತ್ತರ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅಂತ ನಾವು ಕರಿತೀವಿ ನೋಡ್ರಿ. ಈ ಒಂದು ಫಿಜಿ ದೇಶದ ಹೆಸರಲ್ಲೇ ಒಂದು ಪ್ರಶಸ್ತಿ ಇದೆ, ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ. ಓಕೆ, ಜಾಗತಿಕ ನಾಯಕತ್ವಕ್ಕಾಗಿ 2023ರಲ್ಲಿ ಫಿಜಿ ದೇಶವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂತಹ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೋಡಿ. ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ನೀಡ್ತಾವ. ಯಾರಿಗೆ? ಮೋದಿ ಅವರಿಗೆ. ಯಾವಾಗ? 2023ರಲ್ಲಿ ಫಿಜಿ ದೇಶಕ್ಕೆ ಭೇಟಿ ನೀಡಿರ್ತಾರ ಅಂತ ಸಂದರ್ಭದಲ್ಲಿ ನೀಡ್ತಾವ. ನೆಕ್ಸ್ಟ್ ಪ್ರಶ್ನೆ, ಗ್ರೀಸ್ ದೇಶವು 2023ರಲ್ಲಿ ಪ್ರಧಾನಿ ಮೋದಿ ಅವರಿಗೆ ನೀಡಿದಂತ ಪ್ರಶಸ್ತಿ ಯಾವುದಂತ ಕೊಟ್ಟಿದ್ದಾರೆ. ಗ್ರೀಸ್ ದೇಶ ನೀಡಿದೆ ನೋಡಿ, ಇಲ್ಲಿ ನೋಡಬಹುದು ನಾವು. ಈ ಒಂದು ಪ್ರಶಸ್ತಿ ತಗೋತಾ ಇದ್ದಾನೆ ಪ್ರಧಾನಿ ಮೋದಿ ಅವರು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಆನರ್ ಅಂತ ಅನ್ಕೋತೀನಿ. ಓಕೆ, ಅದೇ ಸರಿಯಾದ ಉತ್ತರ ಇದೆ ನೋಡ್ರಿ. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಗ್ರೀಕ್ ದೇಶ ನೀಡಿದೆ ನೋಡಿ, ಗ್ರೀಸ್ ದೇಶ. ಓಕೆ, ಗ್ರೀಸ್ ದೇಶದ ಒಂದು ಅಧ್ಯಕ್ಷ ಆಗಿರುವಂತಹ ಕ್ಯಾಟರಿನಾ ಸೆಕೊಲೋಪೌಲೋ ಅವರೊಂದಿಗೆ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಯಾವ್ದಂದ್ರೆ ಅದು ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಆನರ್ ಪ್ರಶಸ್ತಿ. ಇದು ಯಾವ ದೇಶದ್ದು? ಗ್ರೀಸ್ ದೇಶದಾಗಿದೆ ನೋಡಿ. ನೆಕ್ಸ್ಟ್, ಪ್ಯಾಲೆಸ್ಟೈನ್ ಬಂದು ನೋಡಿ, ಪ್ಯಾಲೆಸ್ಟೈನ್ ದೇಶ ಕೂಡ ಪ್ರಶಸ್ತಿ ನೀಡಿದೆ. ಪ್ಯಾಲೆಸ್ಟೈನ್ ದೇಶವು ಅತ್ಯುನ್ನತ ನಾಗರಿಕ ಗೌರವ ಯಾವುದಂತ ಕೊಟ್ಟಿದ್ದಾರೆ. ಪ್ಯಾಲೆಸ್ಟೈನ್ ಪ್ರಶಸ್ತಿ ಯಾವುದು? ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನಾವು, ಪ್ರಧಾನಿ ಮೋದಿ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಒಂದು ಪ್ರಶಸ್ತಿಯನ್ನು ನೋಡಿ. ಇಲ್ಲಿ ಪದಕ ಕೂಡ ಹಾಕಿದ್ದಾರೆ ಇವರಿಗೆ. ಓಕೆ, ಇಲ್ಲಿ ಆಪ್ಷನ್ಸ್ ನಲ್ಲಿ ಇದೆ ನೋಡಿ ಪ್ಯಾಲೆಸ್ಟೈನ್ ಅಂತ. ಇಲ್ಲಿ ಅಂದ್ರೆ ಆಪ್ಷನ್ ಸಿ ಸರಿ ಉತ್ತರ. ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ಟೈನ್ ಅಂತಿದೆ, ಇದೇ ಸರಿಯಾದ ಉತ್ತರ ಇದೆ. ಈ ಒಂದು ಪ್ರಶಸ್ತಿ ಪ್ಯಾಲೆಸ್ಟೈನ್ ದೇಶ ನೀಡುತ್ತದೆ ನೋಡ್ರಿ. 2018ರಲ್ಲಿ ಪ್ಯಾಲೆಸ್ಟೈನ್ ದೇಶಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮೋದಿ ಅವರಿಗೆ ಈ ಒಂದು ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿ ಆಗಿರುವಂತಹ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ಟೈನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಪ್ರಧಾನಿ ಮೋದಿ ಅವರಿಗೆ. ಪ್ರಧಾನಿ ಮೋದಿ ಅವರು ಪಡೆದುಕೊಂಡಂತಹ ಪ್ರಮುಖ ಪ್ರಶಸ್ತಿಗಳು ಇವಾಗಿರ್ತವ. ಯಾವ್ಯಾವ ದೇಶದ ಅಂತ ಕೂಡ ಗೊತ್ತಾಗಿರ್ಬೇಕಂತ ನೋಡ್ರಿ. ನೆಕ್ಸ್ಟ್, ಸೌದಿ ಅರೇಬಿಯಾವು ಪ್ರಧಾನಿ ಮೋದಿ ಅವರಿಗೆ ನೀಡಿದಂತ ಮೊದಲ ಪ್ರಮುಖ ನಾಗರಿಕ ಗೌರವ ಯಾವುದಂತ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾ. ಓಕೆ, ಇಲ್ಲಿ ನೋಡಬಹುದು ನಾವು, ಸೌದಿ ಅರೇಬಿಯಾ ಕೂಡ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಪಡೆದುಕೊಂಡಿದ್ದಾರೆ ಪ್ರಶಸ್ತಿ. ಇಲ್ಲಿ ನೋಡಬಹುದು ಸೌದಿ ಅರೇಬಿಯಾದ ಪ್ರಧಾನಮಂತ್ರಿ ಮತ್ತು ಭಾರತದ ಪ್ರಧಾನಮಂತ್ರಿ ಅವರು ಕುಂತಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ. ಆರ್ಡರ್ ಆಫ್ ದಿ ಅಬುಲ್ ಅಜೀಜ್ ಅಲ್ ಸೌದ್ ಅಂತ ಕರೀತಾರ. ಸೌದಿ ಅರೇಬಿಯಾದ ಪ್ರಶಸ್ತಿ ಯಾವ ರೀತಿಯಾಗಿದೆ ನೋಡಿ. ಆರ್ಡರ್ ಆಫ್ ಅಬುಲ್ ಅಜೀಜ್
ಅಲ್ ಸೌದ್ ಅಂತ ಕರೀತಾರೆ. ಈ ಒಂದು ಪ್ರಶಸ್ತಿ ಸೌದಿ ಅರೇಬಿಯಾದ್ದು ನೋಡ್ರಿ. ಪ್ರಧಾನಿ ಮೋದಿ ಅವರು 2016ಕ್ಕ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವನು ಸೌದಿ ಅರೇಬಿಯಾದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂತ ಆರ್ಡರ್ ಆಫ್ ದಿ ಅಬುಲ್ ಅಜೀಜ್ ಅಲ್ ಸೌದ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ನೆಕ್ಸ್ಟ್ ಬಹರೇನ್ ದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ಕೂಡ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೋಡ್ರಿ. ಬಹರೇನ್ ದೇಶವು 2019ರಲ್ಲಿ ಮೋದಿ ಅವರಿಗೆ ನೀಡಿದಂತ ಪ್ರತಿಷ್ಠಿತ ಒಂದು ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿ ಯಾವ್ದಂತ ನೀವೇನ್ ಮಾಡ್ಬೇಕಂದ್ರ ಕಮೆಂಟ್ ಮಾಡ್ರಿ. ಓಕೆ, ಬಹರೇನ್ ದೇಶದ ಒಂದು ಪ್ರಶಸ್ತಿ ಯಾವ್ದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ ನೋಡಿ, ಇದು ಕೂಡ ನಿಮಗಾಗಿ. ಯಾಕಪ್ಪ ಅಂತಂದ್ರೆ ನಿಮಗೂ ಕೂಡ ಎಷ್ಟು ಗೊತ್ತಿದೆ ಪ್ರಧಾನಮಂತ್ರಿ ಅವರು ಪಡೆದಂತ ಪ್ರಮುಖ ಪ್ರಶಸ್ತಿಗಳು ಯಾವ್ಯಾವ ಅಂತ ನಿಮಗೆ ಎಷ್ಟು ಗೊತ್ತಿದೆ ಅಂತ ನಿಮಗ್ ಕೂಡ ಕ್ವಶನ್ ಕೊಡ್ತಾ ಇದೀನಿ. ಎಲ್ರು ತಪ್ಪದೆ ಕಮೆಂಟ್ ಮಾಡಿ. ಮಾಲ್ಡೀವ್ಸ್ ದೇಶದ ಅತ್ಯುನ್ನತ ವಿದೇಶಿ ಗಣ್ಯರ ಗೌರವ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡ್ರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ. ಈ ಒಂದು ಮಾಲ್ಡೀವ್ಸ್ ದೇಶದ ಒಂದು ಅತ್ಯುನ್ನತ ವಿದೇಶಿ ಗಣ್ಯರ ಗೌರವ ಪ್ರಶಸ್ತಿ ಯಾವ್ದಂತ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ನೆಕ್ಸ್ಟ್ ಪ್ರಶ್ನೆ 2024ರಲ್ಲಿ ನವೆಂಬರ್ನಲ್ಲಿ ಪಡೆದಿದ್ದಾರೆ. ನೈಜೀರಿಯಾ ದೇಶವು ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ಗೌರವ ಯಾವ್ದಂತ ಕೊಟ್ಟಿದ್ದಾರೆ. ನೈಜೀರಿಯಾ ದೇಶ 2024ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಗ್ರ್ಯಾಂಡ್ ಕಮಾಂಡ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಅಂತ ಕರೀತಾರೆ. ನೈಜೀರಿಯಾ ದೇಶದ್ದು ಈ ಒಂದು ಪ್ರಶಸ್ತಿ ಯಾವುದು? ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಅಂತ ಕರೀತಾರೆ ನೋಡ್ರಿ. ಇದನ್ನ 2024ರಲ್ಲಿ ಪ್ರಧಾನಿ ಮೋದಿ ಅವರ ಒಂದು ಭೇಟಿಯ ಸಂದರ್ಭದಲ್ಲಿ ನೀಡಲಾಗುತ್ತದೆ. ಓಕೆ, ಈ ಒಂದು ಗೌರವ ಪಡೆದಂತ 2ನೇ ವಿದೇಶಿ ನಾಯಕರ ಇವರಾಗಿರ್ತಾರೆ ನೋಡ್ರಿ. ಓಕೆ, ಹಾಗಾದ್ರೆ ಮೊದಲನೇ ಒಂದು ವಿದೇಶಿ ಯಾರಂತ ಕಮೆಂಟ್ ಮಾಡ್ರಿ. 2ನೇ ಒಂದು ವಿದೇಶಿ ಯಾರಾಗಿದ್ದಾರೆ? ಮೋದಿ ಅವರಾಗಿದ್ದಾರೆ. ಮೊದಲನೇ ಒಂದು ವಿದೇಶಿ ಯಾರಂತ ಕಮೆಂಟ್ ಮಾಡಿ. ನೈಜೀರಿಯಾದ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ವಿದೇಶಿ. ನೆಕ್ಸ್ಟ್, ಗಯಾನ ದೇಶವು ನವೆಂಬರ್ 2024ರಲ್ಲಿ ಮೋದಿ ಅವರಿಗೆ ನೀಡಿದಂತ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಗಯಾನಕ್ಕೆ ಭೇಟಿ ನೀಡಿರ್ತಾರ, ಆ ಒಂದು ಸಂದರ್ಭದಲ್ಲಿ ಕೂಡ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೋಡ್ರಿ. ನೋಡಬಹುದು, ನಾವು ಫೋಟೋದಲ್ಲಿ ಇಸ್ಕೊಂತ ಇದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸರಿಯಾದ ಉತ್ತರ ಇದೆ. ಆರ್ಡರ್ ಆಫ್ ದಿ ಎಕ್ಸಲೆನ್ಸ್ ಅಂತ ಕರಿತೀವಿ. ಇದು ಗಯಾನ ದೇಶದ ಪ್ರಶಸ್ತಿ ಆಗಿದೆ. ಓಕೆ, ಗಯಾನ ದೇಶವು ತನ್ನ ಅತ್ಯುನ್ನತ ನಾಗರಿಕ ಗೌರವ ಆಗಿರುವಂತಹ ಆರ್ಡರ್ ಆಫ್ ದಿ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಪ್ರಧಾನಿ ಮೋದಿ ಅವರಿಗೆ ನೀಡಿ ಗೌರವಿಸಲಾಗುತ್ತದೆ. ಇದು ಯಾಕಪ್ಪ ಅಂತಂದ್ರೆ ಮೋದಿ ಅವರ ಒಂದು ಜಾಗತಿಕ ಸಹಕಾರಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದೆ ನೋಡಿ. ಅದು ಗಯಾನ ದೇಶ. ನೆಕ್ಸ್ಟ್, ಕೊನೆಯ ಒಂದು ಪ್ರಶ್ನೆ ಇದೆ ನೋಡಿ. ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಸ್ವಚ್ಛ ಭಾರತ್ ಅಭಿಯಾನಕ್ಕಾಗಿ ಮೋದಿ ಅವರಿಗೆ ನೀಡಿದಂತ ಪ್ರಶಸ್ತಿ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಸ್ವಚ್ಛ ಭಾರತ ಅಭಿಯಾನಕ್ಕಾಗಿ ನೀಡಿದಂತ ಪ್ರಶಸ್ತಿ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡ್ರಿ. ಗ್ಲೋಬಲ್ ಗೋಲ್ ಕೀಪರ್ ಅವಾರ್ಡ್ ಅಂತ ಹೇಳ್ತೀವಿ ನಾವು. ಈ ಒಂದು ಪ್ರಶಸ್ತಿ 2019ರಲ್ಲಿ ನೀಡಿ ಗೌರವಿಸಲಾಗ್ತದೆ. ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಏನ್ ಮಾಡ್ತಂದ್ರೆ ಭಾರತ ಸ್ವಚ್ಛ ಭಾರತ ಅಭಿಯಾನದ ಒಂದು ಯಶಸ್ಸಿಗಾಗಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಈ ಒಂದು ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಪ್ರಮುಖವಾದಂತ ಪ್ರಶಸ್ತಿ ಕೂಡ ಇದಾಗಿದೆ ನೋಡ್ರಿ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಯಾವ ದೇಶದ ಯಾವ ಪ್ರಶಸ್ತಿ ಅಂತ ನೋಡ್ಕೊಂಡಿವಿ. ಇನ್ನೂ ಹಲವು ದೇಶಗಳಿಗೆ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿ ಒಟ್ಟು 35 ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಇದರಲ್ಲಿ ಯಾವ ಒಂದು ಪ್ರಶ್ನೆ ಕೇಳಬಹುದು ಅಂದ್ರೆ 35ನೇ ಪ್ರಶ್ನೆ ಅಂದ್ರೆ ನಾವು ಇತ್ತೀಚೆಗೆ ಇಂಡೋನೇಷ್ಯಾ ದೇಶ ನೀಡಿದೆ ಆ ಒಂದು ಪ್ರಶಸ್ತಿ ಮೇಲೆ ಕ್ವಶನ್ ಬರುವಂತ ಸಾಧ್ಯತೆ ಹೆಚ್ಚಾಗಿರ್ತದ. ಓಕೆ, ಆ ಒಂದು ಪ್ರಶಸ್ತಿ ನಾವು ಮೊದಲೇ ನೋಡಿದೀವಿ. ಓಕೆ, ಈ ಒಂದು ಟಾಪಿಕ್ ಯಾಕಪ್ಪ ಅಂತಂದ್ರೆ ನ್ಯೂಸ್ ಅಲ್ಲಿ ಇತ್ತು, ಅದಕ್ಕಾಗಿ ನಾನೇನ್ ಮಾಡಿದೆ, ಈ ಬರೀ ಒಂದು ನೋಡಿದ್ರೆ ಸಾಕಾಗಲ್ಲ, ಅಂದ್ರೆ ಇಂಡೋನೇಷ್ಯಾದ ಒಂದು ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ. ಪ್ರಧಾನಿ ಮೋದಿ ಅವರು ಪಡೆದುಕೊಂಡಂತ ಇನ್ನೂ ಹಲವಾರು ಪ್ರಶಸ್ತಿಗಳು ಏನಂತ ನಾವು ನೋಡ್ಕೊಂಡಿವಿ. ಓಕೆ, ಈ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್ ಇತ್ತು ಅನ್ಕೊಂತೀನಿ. ನೀವೇನಾದ್ರೂ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಸೂಪರ್ ಅಂತ ಕಮೆಂಟ್ ಹಾಕಿ. ಇನ್ನೂ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಜೊತೆಗೆ ಒಂದು ಓನ್ ಆಗಿ ಬೇರೆ ರೀತಿಯಾದಂತ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಓದನ್ನ ಜಾಸ್ತಿ ಮಾಡಿ.
ಟೈಮ್ ಭಾಳ ಕಡಿಮೆ ಇದೆ ಅಂತ ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.